ನನಗೆ ಎಷ್ಟೊಂದು ಸಲ ಅಂದರೆ ನಿಮ್ಮ ಹತ್ರ ಸರ್ಕಲ್ ಅವ್ರ ಹತ್ರ ಮಾತಾಡಿದಾಗ ಅನ್ಸುತ್ತೆ, ವೈ ಆಲ್ವೇಸ್ ದರ್ಶನ್ ಸರ್ ಇಸ್ ಪ್ರೊಜೆಕ್ಟೆಡ್ ಆಸ್ ಮ್ಯಾನ್ ಆಫ್ ಟೆಂಪರ್, ಅಂದರೆ ಒಂಥರ ತುಂಬ ಕೋಪ ಮಾಡ್ಕೊತಾರೆ ಅಥವಾ ಬೈತಾರೆ ಅಂತ ಎಲ್ಲ ಕಡೆ ಒಂಥರ ಪ್ರೊಜೆಕ್ಷನ್ ಮಾಡ್ತಾರೆ. ಬಟ್ ಆನ್ ದ ಕಾಂಟ್ರರಿ ನೋಡ್ತು ಅಂತಂದರೆ ಎಷ್ಟೊಂದು ಕಡೆ ಯಾಕೆಂದ್ರೆ ಸರ್ ಎವ್ರಿ ಕಾಯಿನ್ ಹ್ಯಾಸ್ ಟೂ ಫೇಸಸ್. ಸೊ ದರ್ಶನ್ ಸರ್ ಈ ರೀತಿ ಬೈಬೇಕು ಅಂತಂದರೆ ಈ ಆಪೋಸಿಟ್ ಪರ್ಸನ್ ಬೇರೆ ರೀತಿ ನಡ್ಕೊಂಡಿರ್ಬೇಕು. ಸೊ ಯಾವಾಗಲೂ ಏನು ಹೇಳ್ತಾರೆ ಅಂದರೆ ನಿಮ್ಮ ಹತ್ರದಲ್ಲಿರೋರು ಯಾಕೆ ಆ ಮುಖಗಳನ್ನ ಯಾವ ಥರ ನಡ್ಕೊಂಡಿದ್ದಾರೆ ಅದನ್ನು ಯಾಕೆ ತೋರಿಸಿಲ್ಲ? ಅದು ತೋರಿಸಲ್ವಲ್ಲ. ಸಿ ದಿಲ್ ಬಿ ಅ ನಾರ್ಮಲ್ ಪರ್ಸನ್. ಅವರಿಂದ ಆ್ಯಕ್ಚುಲಿ TRP ಓಡೋಲ್ಲ, ದರ್ಶನಿಂದ ತಾನೇ TRP ಓಡೋದು. ಬಟ್ ನೀವು ನೋಡಿದಾಗ ಎಲ್ಲೋ ಒಂದು ಕಡೆ ತಾಳ್ಮೆ ಕಳ್ಕೊಂಡಿದ್ದೀನಿ ಅಂತೇನಾರು ಅನಿಸ್ತಾ ಸರ್? ಅಲ್ಲ ಸಿ ತಾಳ್ಮೆ ಎದುರುಗಡೆ ವ್ಯಕ್ತಿ ಯಾವಾಗ ಆ ತಾಳ್ಮೆ ಕಳ್ಕೊಳ್ಳೋ ಲೆವೆಲ್ ನಾನು ಇಳಿಸ್ತಾನೆ ಅಂದರೆ ಅವಾಗ ತಾಳ್ಮೆ ಕಳ್ಕೊಳ್ತೀನಿ ನಾನು. ಸಿ ಅವ್ನಿಗೇನೋ ಒಂದು ಬೇಡ ಅಂತ ಹೇಳಿರ್ತೀನಿ, ಅವನಿಲ್ಲ ನಾನು ಮಾಡ್ತೀನಿ ಅಂದಾಗ ಇನ್ನೊಂದ್ಸಲಿ ಬೇಡ ಅಂತ ಹೇಳ್ತೀನಿ, ಮೂರನೇ ಸಲ ನಾನು ತುಂಬ ಕೆಳಗಡೆ ಇಳಿದ್ಬಿಡ್ತೀನಿ. ರಿಗ್ರೆಟ್ ಆಗಿದೆ ಯಾವತ್ತಾರು ಆ ಥರ? ಅದೇ ಇನ್ನೊಂದು ಕಾಯಿನ್ದು ಯಾರೂ ತೋರಿಸ್ತಾ ಇಲ್ಲ, ಅದು ನನಗೆ ಬೇಕಾಗೂ ಇಲ್ಲ, ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ಕರೆಕ್ಟ್ ಸರ್, ರೈಟ್ ಆರ್ ರಾಂಗ್, ಶುಗರ್ ಕೋಟೆಡ್ ನನಗೆ ಬೇಕಾಗಿಲ್ಲ. ಸೊ ದೆನ್ ಬಟ್ ನೀವು ಹೇಳಿದ್ರಿ ಯಾರಿಗೂ ಆ ಮುಖಗಳು ತೋರಿಸ್ದಿರ್ಬೇಕಾದ್ರೆ, ಬಟ್ ತುಂಬ ಜನ ನಿಮ್ಮ ಅಭಿಮಾನಿಗಳಿರ್ತಾರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸ್ತಾರೆ ಅಂದರೆ ನಿಮ್ಮ ಹತ್ರದಲ್ಲಿ ನೋಡಿದವ್ರಿಗೆ ದಿಸ್ ಇಸ್ ನಾಟ್ ದರ್ಶನ್ ಸರ್. ಅಲ್ಲ ಆಬ್ವಿಯಸ್ಲಿ ತಾನೇ ಈಗ ನೀವು ಹೇಳಿದ್ ಕರೆಕ್ಟೇ. ಅದು ಈಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ಗೊತ್ತಾಗುತ್ತೆ. ಅವತ್ತು ನಾನು ಯಾರಿಗೆ ಬೈದಿರ್ತೀನೋ ಅವಾಗ ಯಾರು ನನ್ನ ಜೊತೆಗೆ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇಲ್ಲ ಇದು ಹಿಂಗೆ ನಡೀತಾಯ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಯಾರ ಹತ್ರ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಯಾರು ಅವ್ರ ಹತ್ರ ಹೋಗಿ ಮೈಕ್ ಇಡಲ್ಲ. ವಾವ್, ಬಟ್ ಇದು ಯಾವಾಗ ಎಂಡ್ ಆಗ್ಬೋದು ಸರ್? ಯಾವಾಗ? ಈ ಒಂದೇನಂದ್ರೆ ನೇಮು ಫೇಮ್ ಇದ್ದಾಗ ಇವೆಲ್ಲ ಜೊತೆಗೆ ಬರ್ತಾನೆ ಇರುತ್ತೆ. ಅದು ಸುಮ್ಮನೆ ಅನ್ಕೋ ಹೋಯ್ತಾ ಇರೋದೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.